80% ಜನ ನಿಮಗೆ ಈ ವಿಷಯ ಹೇಳಿರಲ್ಲ. ನೀವೆಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಿಬಿಟ್ಟು ಲಾಸ್ ಆಗಿರ್ತೀರಾ. ನೀವು ಲಾಸ್ ಆಗಿರೋದಕ್ಕೆ ಕಾರಣ ಅದು ಒಂದು ಬ್ಯಾಡ್ ಸ್ಟಾಕ್ ಅಲ್ಲ, ನೀವು ರಾಂಗ್ ಟೈಮ್ನಲ್ಲಿ ರಾಂಗ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ. ಈ ಸೆಕ್ಟರ್ ಅಂದರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದು ಯಾಕೆ ಇಷ್ಟು ಇಂಪಾರ್ಟೆಂಟು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬ್ಯಾಂಕಿಂಗ್ ಸೆಕ್ಟರ್ ಇದು ನಮ್ಮದು ಇಂಡಿಯಾದ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಎಕನಾಮಿ ಸಲುವಾಗಿ. ಇದು ಯಾವಾಗ ಗ್ರೋ ಆಗುತ್ತೆ ಅಂದರೆ ಒಂದು ಇನ್ಫ್ಲೇಷನ್ ಕಮ್ಮಿ ಆಗಿರಬೇಕು ಆ್ಯಂಡ್ ರೆಪೋ ರೇಟ್ ಕಮ್ಮಿ ಆಗಿರಬೇಕು, ಆವಾಗ ಇದು ಬೂಮ್ನಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ನೋಡಿ TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಇವಾಗ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಇದರ ಮೇಲೆ ತುಂಬ ಜನ ಡಿಪೆಂಡೆಂಟ್ ಇದ್ದಾರೆ. ಈ ಮೂಮೆಂಟ್ನಲ್ಲಿ ಈ ಕಂಪ್ನಿ ಎಲ್ಲ ಗ್ರೋತ್ ಆಗುತ್ತೆ. ಆ್ಯಂಡ್ ಇದು ಡಿಪೆಂಡ್ ಇರೋದು US ಮೇಲೆ. ಇದೇ ಥರ ಈಗ ಫಾರ್ಮೆಸಿ, ಸನ್ ಫಾರ್ಮಾ ಆಗಿರ್ಬೋದು ಆ್ಯಂಡ್ ಸಿಪ್ಲಾ ಆಗಿರ್ಬೋದು. ಇವಾಗ ಕೋವಿಡ್ ಟೈಮ್ ಇತ್ತು, ಆ ಕೋವಿಡ್ ಟೈಮ್ನಲ್ಲಿ ತುಂಬ ಟ್ಯಾಬ್ಲೆಟ್ಸ್ ಅದು ಸೇಲ್ ಆಗ್ತಿತ್ತು. ಅದು ಒಂದು ಪೀಕ್ ಪೀರಿಯಡ್ ಅಂತ ಇರುತ್ತೆ. ಆ ಪೀರಿಯಡ್ನಲ್ಲಿ ಏನು ಸೇಲ್ಸ್ ಆಗುತ್ತಲ್ಲ, ಆ ಸೇಲ್ಸ್ದಿಂದನೇ ಇವ್ರಿಗೆ ನೆಟ್ ಪ್ರಾಫಿಟ್ ಜನ್ರೇಟ್ ಆಗೋದು. ಇದೇ ಥರ ಇವಾಗ ಆಟೋಮೊಬೈಲ್ಸ್ ಇದೆ. ಆಟೋಮೊಬೈಲ್ಸ್ ಯಾವಾಗ ಬೂಮ್ ಆಗುತ್ತೆ, ದಸರಾ, ದೀಪಾವಳಿ ಈ ಟೈಮ್ನಲ್ಲಿ ತುಂಬ ಜನ ಪರ್ಚೇಸ್ ಮಾಡ್ತಾರೆ. ಸೊ ನೀವು ಏನು ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಯಾವ ಸೆಕ್ಟ್ರ್ ಯಾವ ಪೀರಿಯಡ್ನಲ್ಲಿ ರನ್ ಆಗುತ್ತೆ. ಇವಾಗ ಒಂದು ಸ್ಟಾಕ್ ಇದೆ ಅಂದರೆ ಅದು 24 ಮಂತ್ಸು ರನ್ ಆಗಲ್ಲ. ಆ ಥರ ರನ್ ಆಗ್ತಿದ್ರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ ಮನೇಲಿ ಆರಾಮಾಗಿ ಕುಂತ್ಕೊಂಡು ಎಲ್ಲರೂ ರಿಚ್ ಆಗ್ತಿದ್ರು. ಅದಕ್ಕೆ ತುಂಬ ಸ್ಟಡಿ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು ಇಷ್ಟೇ ಏನಂದರೆ, ನೀವು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಸ್ಟಾಕಿಗೆ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಟೈಮ್ ಕರೆಕ್ಟ್ ಇದೆಯಾ ಇಲ್ವಾ, ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಆ ಸೆಕ್ಟರ್ ಇವಾಗ ಯಾವ ಪ್ರೆಸೆಂಟ್ ಸಿಚುವೇಷನಲ್ಲಿದೆ ಅದು. ಇವಾಗ ನೀವು ಎಕ್ಸಾಂಪಲ್ ಬ್ಯಾಂಕಿಂಗ್ ಸೆಕ್ಟ್ರೇ ತಿಳ್ಕೊಳ್ಳಿ. ಇವಾಗ ಬ್ಯಾಂಕು ಹೌಸಿಂಗ್ ಲೋನ್ಗೆ ಒಂದು 12% ಇಂಟ್ರೆಸ್ಟ್ ಕೊಡ್ತಿದ್ರೆ ನೀವೆಲ್ಲ ತಗೋತೀರಾ? ಇಲ್ಲ. ರೆಪೋ ಕಮ್ಮಿ ಆದಮೇಲೆ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡುತ್ತೆ. ಆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿದೆ, ಇವಾಗ ನಾನು ಲೋನ್ ತೊಗೋಬೋದು, ನಾನು ಅಫೋರ್ಡ್ ಮಾಡ್ಬೋದು ಅಂತ. ಎಲ್ಲ ಸೆಕ್ಟ್ರು ಇದೇ ಥರ ಇರುತ್ತೆ. ನೀವು ಯೋಚನೆ ಮಾಡಿಬಿಟ್ಟು ಯಾವ ಸೆಕ್ಟರ್ ಮೇಲೆ, ಆ ಸೆಕ್ಟರ್ನಲ್ಲೂ ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನೋಡಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಲೈಕ್ ಇವಾಗ ಸೆಕ್ಟರ್ ಬಗ್ಗೆ ಹೇಳ್ತಿದ್ದೀನಿ ಇನ್ ಡೀಟೇಲ್ ಆಗಿ, ಎಷ್ಟು ಸೆಕ್ಟರ್ ಬರುತ್ತೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇವೆಲ್ಲ ನೀವು ತಿಳ್ಕೊಬೇಕಂದ್ರೆ ನನ್ನ ಚಾನಲ್ಗೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮಗೆ ಯಾವುದ್ರ ಮೇಲೆ ನಾನು ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಾನು ನಿಮಗೊಂದು ಗುಡ್ ವೇ ತೋರಿಸೋ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ಬರೀ ಜಸ್ಟ್ ಫಾರ್ ಎಜುಕೇಷನ್ ಆ್ಯಂಡ್ ನಾಲೆಜ್ ಪರ್ಪಸ್ ಆಗಿ ಇರುತ್ತೆ ವಿಡಿಯೋ. ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಗೈಡ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.